ಏನ್ರಿ ಮಾಡ್ತಾ ಇದ್ದೀರಾ? ಸರ್, ನನ್ನ ಮಗಳು ಅದಿತಿ ಇದೇ ಕಾಲೇಜ್ನಲ್ಲೇ ಓದ್ತಾ ಇರೋದು. ಅದಕ್ಕೆ ಅವಳಿಗೆ ತಾಟ ಮಾಡ್ತಾ ಇದ್ದೀನಿ. ಅವಳನ್ನ ಪಿಕಪ್ ಡ್ರಾಪ್ ಮಾಡೋದಕ್ಕೆ ಕಾರ್ ಕಲಿತಾ ಇರೋದು. ನೀವು ತಾಟ ಮಾಡಿ ಸರ್. ಮಾಡಿ ಸರ್, ಮಾಡಿ ಸರ್. ಟಾಟಾ ಟಾಟಾ. ಹಲೋ, ನಾನಾ? ನೀನೇ ಬಾಪ್ಪ ಬಾಪ್ಪ ರಾಜ. ಬನ್ನಿ ಸರ್, ಒಂದ್ ಮೇಲೆ ಗಾಡಿ ಹೇಳ್ಕೊಡ್ತೀರಾ? ಸಾಹೇಬ್ರು ಕೂಗ್ತಾ ಇದಾರೆ ನೋಡಿ. ಅಯ್ಯೋ, ನೀವೇನಾದ್ರೂ ಆಗಲ್ಲ ಸರ್. ಒನ್ ವೇ ಅಂತ ಗೊತ್ತಿದ್ದು ಗಾಡಿ ತಂದು ನಿಲ್ಸಿದ್ಯಾ? ಕಟ್ ಆಫ್ ಫೈನ್. ಅದು ನಾನಲ್ಲ ಸರ್, ಅಲ್ಲಿ ನಿಂತಿದ್ದಾರೆ ನೋಡಿ. ವಾಚ್ಮೆನ್ ಹತ್ರ ಮಾತಾಡ್ತಾ ಟಾಟಾ ಮಾಡ್ತಾ ಆವಮ್ಮನ್ ಕಾರ್ ಹೇಳ್ಕೊಡ್ತಿದ್ದೆ ಸರ್. ಓಹೋ, ಡ್ರೈವಿಂಗ್ ಹೇಳ್ಕೊಡ್ಬೇಕಾದ್ರೆ ಒನ್ ಮೇಲೆ ಹೇಳ್ಕೊಡ್ತೀಯಾ? 500 ರೂಪಾಯಿ ಜಾಸ್ತಿ ಕಟ್ಟ. ಸರ್, ನನ್ನ ಮಾತು ಕೇಳಿ ಸರ್, ಪ್ಲೀಸ್ ಸರ್. ಬರಿಯಾ ಸರ್, ಬರೆಯೋದೆಲ್ಲ ಬೇಡ ಸರ್, ಪ್ಲೀಸ್ ಸರ್. ನಾನು ಯಾರು ಹೇಳು? ಕವಿತಾ, ಸಂಗೀತ, ಸುಷ್ಮಾ, ಮೀನಾಕ್ಷಿ, ಲಕ್ಷ್ಮಿ. ಡ್ರೈವಿಂಗ್ ಕ್ಲಾಸಿಗೆ ಬಂದಿದ್ಯಾನೆ? ಹೂನೆ. ನೀನೇನ್ ಸೈಟ್ ಆಫೀಸ್ಗೆ ಹೋಗಿದ್ಯಾ? ಅಯ್ಯೋ ಸಾಯಿನಾಥ, ಏನಾಯ್ತೆ? ನನ್ನ ಇಂಗ್ಲಿಷ್ ಕ್ಲಾಸಿಗೆ ಲೇಟ್ ಆಗ್ತಾ ಇದೆ ಕಣೆ. ನನ್ನ ಗಾಡಿ ಬೇರೆ ಪಂಚರ್ ಆಗೋಯ್ತು. ಮೀನಾಕ್ಷಿ, ನೀನೇ ನನ್ ಬಿಡ್ತೀಯಾ? ಅಷ್ಟೇ ತಾನೆ, ನಾನು ಡ್ರಾಪ್ ಮಾಡ್ತೀನಿ ಬಿಡೆ. ಅಯ್ಯೋ ಸರ್, ದಯವಿಟ್ಟು ನನ್ನ ಮಾತು ಕೇಳಿ ಸರ್. ಸರ್, ಸರ್ ಸರ್, ಕಾರ್ ಇಟ್ಕೊಂಡಿದ್ಯಾ? ಜೋಬಲ್ 100 ರೂಪಾಯಿ ಇಲ್ವಾ? ಅವರಿಬ್ರು ಕ್ಲೋಸ್ ಫ್ರೆಂಡ್ಸ್ ಅಂತ ಕಾಣುತ್ತೆ. ಮಾತಾಡ್ಲಿ ಬಿಡು, ನಾ ಹೊರಡೋಣ. ಪೆದ್ದ ಕಡೆ ನೀನು. ಅವರಿಬ್ರು ಫ್ರೆಂಡ್ಸ್ ಅಲ್ಲ, ನೀನು ಒನ್ ವೇ ರೋಡಲ್ಲಿ ಬಂದಿದ್ಯಾ. ಅದಕ್ಕೆ ಪೊಲೀಸ್ನವರು ನಿಮ್ ಟ್ರೈನರ್ಗೆ ಚೆನ್ನಾಗಿ ಬೈತಾ ಇದ್ದಾರೆ. ಹೌದಾ? ಒಂದೇ ಒಂದು ನಿಮಿಷ ಬರ್ತೀನಿ. ಸರಿ. ಸಾರಿ ಕಣೆ, ನನ್ನಿಂದ ನಿಂಗೆ ತುಂಬಾ ಲೇಟ್ ಆಗೋಯ್ತು. ಮಾರ್ಕೆಟ್ಗೆಲ್ಲ ಕರ್ಕೊಂಡೋಗಿ ಲೇಟ್ ಮಾಡ್ಬಿಟ್ಟೆ. ಸಾರಿ. ಪೆದ್ದು ಕಣೆ ನೀನು. ಫ್ರೆಂಡಿಗೆ ಸಾರಿ ಹೇಳ್ತಾರಾ? ಸರಿ, ಹಾಗಾದ್ರೆ ನಾನು ಸಾರಿ ನಾನು ವಾಪಸ್ ತಗೊಂಡಿದ್ದೀನಿ. ಸರಿನಾ? ಓಕೆ, ಬರ್ತೀನಿ. ನಂಗೆ ಟೈಮ್ ಆಗ್ತಾ ಇದೆ. ಸರಿ. ಸರ್, ಐ ಕಮ್ ಇನ್. ಏನಮ್ಮ ಇವತ್ತು ಲೇಟಾ? ಸಾರಿ ಸರ್, ಐ ಗೋ ಟು ಡ್ರೈವಿಂಗ್ ಸ್ಕೂಲ್, ದೆನ್ ಐ ಗೋ ಟು ಮಾರ್ಕೆಟ್, ಟೇಕ್ ತರಕಾರೀಸ್, then I will come here. ಅದೇ ಹಾಗೆ ಫಿಶ್ ಮಾರ್ಕೆಟ್ಗೆ ಹೋಗಿ ಫಿಶ್ ತಗೊಂಡ್ ಬರ್ಬೇಕಾಯ್ತು. ಸಾರಿ ಸರ್, ನಾನು ಪ್ಯೂರ್ ವೆಜಿಟೇಬಲ್. ಇದು ಪ್ಯೂರ್ ವೆಜಿಟೇಬಲ್ ಅಲ್ಲಮ್ಮ, ಪ್ಯೂರ್ ವೆಜಿಟೇರಿಯನ್. ಬಂದು ಕೂತ್ಕೋ ಬಾ. ಮೇಡಮ್, ರಾಮ ಸ್ಕೂಲ್ಗೆ ಹೋಗಿಲ್ಲ, ಕಾಡ್ಗೆ ಹೋಗಿದ್ದು. ಅದೇ ಗೊತ್ತಿಲ್ಲ ಈ ಭಯ್ಯ ಹೆಂಗ್ ಮೇಡಮ್ ಟೀಚರ್ ಅದ. ಇದರಲ್ಲಿ ವರ್ಬ್ ಯಾವುದು, ನೌನ್ ಯಾವುದು? ಸರ್, ನೀನು ಹೇಳ್ತೀಯಮ್ಮ? ವೆರಿ ಗುಡ್ ಹೇಳು. ನಾನು ಹೇಳೋಕ್ಕೆದ್ದೇಳಿಲ್ಲ. ರಾಮ ಅನ್ನೋ ಜಾಗದಲ್ಲಿ ಅನಿರುದ್ಧ ಅಂತ ಬರೀರಿ ಸರ್. ಯಾಕಮ್ಮ? ನನ್ನ ಎರಡನೇ ಮಗನ ಹೆಸರು ಅನಿರುದ್ಧ ಅಂತ. ಅವನು ಪಟಪಟ ಅಂತ ಎಲ್ಲರ ಜೊತೆ ಇಂಗ್ಲಿಷ್ನಲ್ಲೇ ಮಾತಾಡೋದು, ಆದರೆ ನನ್ನ ಜೊತೆ ಕನ್ನಡದಲ್ಲೇ ಮಾತಾಡ್ತಾನೆ. ಸರ್, ಕೊರತೆ ಇರೋ ಮಕ್ಕಳಿದ್ರೂ ಪರವಾಗಿಲ್ಲ, ಆದರೆ ತಾಯಿಗೆ ಯಾವ ಕೊರತೆನೂ ಇರಬಾರ್ದು. ಅದು ಮಕ್ಕಳ ಮನಸ್ಸಿಗೆ ತುಂಬ ನೋವು ಮಾಡುತ್ತೆ. ಅದಕ್ಕೆ ಸರ್, ನಾನು ಚೆನ್ನಾಗಿ ಇಂಗ್ಲೀಷ್ ಕಲಿತು ಮಕ್ಕಳ ಜೊತೆ ಇಂಗ್ಲೀಷ್ನಲ್ಲೇ ಮಾತಾಡಬೇಕು ಅಂತ ಕ್ಲಾಸಿಗೆ ಬರ್ತಾ ಇದ್ದೀನಿ. ಅನಿರುದ್ಧ ಗೋ ಟು. ಏನು ಸೌಂಡು? ಏನಮ್ಮ
ಇದೆಲ್ಲ ನಿನ್ನ ಕೆಲಸನಾ? ಕ್ಲಾಸ್ಗೆ ಲೇಟಾಗಿ ಬರೋದು, ಏನಾದರೂ ಒಂದು ಡೈಲಾಗ್ ಹೇಳಿ ಚಪ್ಪಾಳೆ ಗಿಸ್ಕೊಳ್ಳೋದು, ಈ ರೀತಿ ಏನಾದರೂ ಒಂದು ಕಿತಾಪತಿ ಮಾಡೋದು. ಸರ್ ಕ್ಯಾರೆಟ್ ಗುಡ್ ಫಾರ್ ಹೆಲ್ತ್. ಥ್ಯಾಂಕ್ ಯು ವೆರಿ ಮಚ್.